ಹಿಮಾಲಯಂ ಸಮಾವೃತಂ ಯಾವ ಸಿಂಧು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ತಾಯಿ ಭಾರತೀಯ ಪಾದಪದ್ಮಗಳಲ್ಲಿ ವಂದಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ವಿಜಯ ದಿವಸ್, ಬಾಂಗ್ಲಾ ವಿಮೋಚನೆಯ ವಿಜಯ ದಿವಸವನ್ನ 1971ರಲ್ಲಿ ಭಾರತ ಪಾಕ್ ನಡುವೆ ಪಾಕಿಸ್ತಾನದ ಸೈನಿಕರು ನುಸುಳುಕೊಂಡು ಬರ್ತಾ ಇದ್ದಂತಹ ಪಾಕಿಸ್ತಾನಿಯರನ್ನ 93,000ಕ್ಕೂ ಹೆಚ್ಚು ಜನ ಪಾಕಿಸ್ತಾನಿಯರನ್ನ ಹಿಡಿದು ಅವರನ್ನ ಸೋಲಿಸಿದಂತಹ ವಿಶೇಷವಾದಂತಹ ದಿನ ಈ ಡಿಸೆಂಬರ್ 16. ಡಿಸೆಂಬರ್ 3ರಿಂದ ಪ್ರಾರಂಭವಾದಂತಹ ಈ ಯುದ್ಧ 13 ದಿನಗಳ ಕಾಲ ನಡೆದು ಡಿಸೆಂಬರ್ 16ರಂದು ಪಾಕಿಸ್ತಾನ ಭಾರತಕ್ಕೆ ಸರೆಂಡರ್ ಆಗಿತ್ತು. ಈ ಒಂದು ವಿಜಯ ದಿವಸವನ್ನ, ಅದರ ನೆನಪುಗಳನ್ನ ಮೆಲುಕು ಹಾಕೊಳ್ಳಿಕ್ಕೆ ಸ್ವತಃ ಆ ಯುದ್ಧದಲ್ಲಿ ಭಾಗವಹಿಸಿದ್ದಂತಹ ಶ್ರೀನಿವಾಸ್ ರಾಘವೇಂದ್ರಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಆ ಒಂದು ಯುದ್ಧದಲ್ಲಿ ವೀರ ಮರಣವನ್ನ ಕೇವಲ 21 ವರ್ಷಕ್ಕೆ ಹೊಂದಿದಂತಹ ಪರಮವೀರ ಚಕ್ರ ಪುರಸ್ಕೃತರಾದಂತಹ ಅರುಣ್ ಖೇತ್ರಿಪಾಲ್ ರವರ ಸಹೋದರ ಮುಖೇಶ್ ಖೇತ್ರಿಪಾಲ್ ರವರು, ಅದೇ ರೀತಿ ವಿಂಗ್ ಕಮಾಂಡರ್ ಸುದರ್ಶನ್ ರವರು, ಹೆಸರಾಂತ ಪತ್ರಕರ್ತರಾದಂತಹ ಅಜಿತ್ ಹನುಮಕನವರು, ಹಾಗೆ ಯುವ ಬ್ರಿಗೇಡ್ ನ ಸಂಸ್ಥಾಪಕರಾದಂತಹ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರವರು ಈ 1.5-2 ಗಂಟೆಗಳ ಕಾಲ ನಮ್ಮ ಜೊತೆ ಇರ್ತಾರೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಯುವ ಬ್ರಿಗೇಡ್ ಪರವಾಗಿ ನಾನು ಅತ್ಯಂತ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲನೆಯದಾಗಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ಕೇಳಿದಾಗ ವಿಂಗ್ ಕಮಾಂಡರ್ ಸುದರ್ಶನ್ ರವರು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರ ಕಿರು ಪರಿಚಯವನ್ನ ಮಾಡ್ಕೊಡ್ತೇನೆ. ಎಲ್ಲಕ್ಕಿಂತ ಹೆಮ್ಮೆ ಅಂದ್ರೆ ವಿಂಗ್ ಕಮಾಂಡರ್ ಸುದರ್ಶನ್ ರವರು ನಮ್ಮ ಕರ್ನಾಟಕದವರು, ಅದು ಕೂಡ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಸಮೀಪದ ಒಂದು ಹಳ್ಳಿ ಹಿರೇಗಂಗೂರ್ನವರು. ಏರ್ ಫೋರ್ಸ್ಗೆ 1981ರಲ್ಲಿ ಜಾಯಿನ್ ಆಗ್ತಾರೆ. 11,000ಕ್ಕೂ ಅಧಿಕ ಗಂಟೆಗಳ ಕಾಲ ಭಾರತೀಯ ವಾಯುಸೇನೆಯ ವಿಮಾನಗಳನ್ನ ಹಾರಾಡಿಸಿದ್ದಾರೆ. 14ಕ್ಕೂ ಹೆಚ್ಚು ತರವಾದಂತಹ ಏರೋಪ್ಲೇನ್ ಗಳನ್ನ ಅತ್ಯಂತ ಸಲೀಸಾಗಿ ಚಲಾಯಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಪ್ರಸ್ತುತ ಇವರು ಸೀನಿಯರ್ ಕಮಾಂಡಿಂಗ್ ಆಫೀಸರ್ ಆಗಿ ಏರ್ಬಸ್ 320 ಇಂಡಿಗೋ ಏರ್ಲೈನ್ಸ್ ನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಂಗ್ ಕಮಾಂಡರ್ ಸುದರ್ಶನ್ ರವರು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. 2 ಪುಸ್ತಕ, ಒಂದು ಹಸಿರು ಹಂಪೆ ಅಂತ, ಮತ್ತೊಂದು ಯೋಧನ ಕುರಿತಾದಂತಹ ಒಂದು ಪುಸ್ತಕವನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಈಗ ತರ್ಜುಮೆ ಮಾಡ್ತಿದ್ದಾರೆ. ಅದನ್ನ ಶೀಘ್ರದಲ್ಲೇ ಮಾರುಕಟ್ಟೆಗೆ ತರ್ತಾರೆ. ವಿಂಗ್ ಕಮಾಂಡರ್ ಸುದರ್ಶನ್ ರವರು ಆಪರೇಷನ್ ಪವನ್, ಶ್ರೀಲಂಕಾದಲ್ಲಿ ನಡೆದಂತಹ ಆಪರೇಷನ್ ಪವನ್, ಮಾಲ್ಡೀವ್ಸ್ ನಲ್ಲಿ ನಡೆದಂತಹ ಆಪರೇಷನ್ ಕ್ಯಾಕ್ಟಸ್, 2002ರ ಆಪರೇಷನ್ ಪರಾಕ್ರಮ್, ಈ ಒಂದು ಆಪರೇಷನ್ ಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ತಮ್ಮ 29 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಭಾರತದಲ್ಲಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲೂ ಕೂಡ ನ್ಯಾಚುರಲ್ ಕಲಾಮಿಟೀಸ್ ಆದಾಗ, ಫ್ಲಡ್ಸ್ ಆದಾಗ ಅಲ್ಲೆಲ್ಲ ಕೂಡ ರಿಲೀಫ್ ಮೆಟೀರಿಯಲ್ ಭಾರತೀಯ ಸೇನೆಯಿಂದ, ಭಾರತೀಯ ಏರ್ಫೋರ್ಸ್ ಇಂದ ಹೋದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಹೋಗಿದ್ದಂತಹವರು, ಮೊದಲು ಇರ್ತಾ ಇದ್ದಂತಹವರು ವಿಂಗ್ ಕಮಾಂಡರ್ ಸುದರ್ಶನ್ ರವರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ಲಿಕ್ಕೆ ಕೇಳಿದ ತಕ್ಷಣ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಬಂದಿರೋದಕ್ಕೆ ಅವರಿಗೆ ಕೇಳ್ತಿರೋ ತಮ್ಮೆಲ್ಲರ ಪರವಾಗಿ ಹಾಗೂ ಫೇಸ್ಬುಕ್ ಹಾಗೂ ಇತರ ಮಾಧ್ಯಮದ ಮೂಲಕ ಇಲ್ಲಿ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲರ ಪರವಾಗಿ, ನಾನು ಯುವ ಬ್ರಿಗೇಡ್ ನ ಪರವಾಗಿ ನಾನು ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ತಾವು ಮೊದಲನೆಯ ಅವಧಿಯನ್ನ ತಾವು ತಗೋಬೇಕು, ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ನಾನು ವಿನಂತಿಸ್ಕೊತೇನೆ. ಥ್ಯಾಂಕ್ ಯು. ನಾನೊಂದು ಸ್ಲೈಡ್ ಇದೆ, ಅದು ಸ್ಲೈಡ್ ಶೇರ್ ಮಾಡಕ್ ಆಪ್ಷನ್ ಕೊಡ್ತೀರಾ? ಎಸ್ ಸರ್, ಜಸ್ಟ್ ಅ ಮಿನಿಟ್. ಎಸ್ ಸರ್, ಎಸ್ ಸರ್. ಎಸ್ ಸರ್, ಇದು ಮಾಡಿ ಬೈಕ್ ಕಾಣಿಸುತ್ತಾ? ಕಾಣಿಸುತ್ತೆ ಈಗ? ಸರ್, ಶೇರ್ ಸ್ಕ್ರೀನ್ ಇನ್ನೂ ಆಗಿಲ್ಲ ಸರ್, ಇನ್ನ ಕಾಣ್ತಿಲ್ಲ. ಓಕೆ, ಒಂದು ಬೈಕ್ ಚಿತ್ರ ಇದೆ ನೋಡಿ, ಅದು ಕಾಣಿಸಿದ್ರೆ ಹೇಳಿ ಸರ್. ನೀವು ಶೇರ್ ಸ್ಕ್ರೀನ್ ಕೊಟ್ರಾ ಸರ್? ಹಾ, ಕೊಟ್ಟಿದ್ದೀವಿ. ಎಸ್ ಸರ್.
ಈಗ ಕಾಣಿಸ್ತಿದೆಯಲ್ಲ? ಈಗ ಸರ್ ಕಾಣಿಸ್ತಿದೆ ಸರ್. ಪ್ಲೀಸ್ ಕಂಟಿನ್ಯೂ ಸರ್. ಹಾ, ಏನೋ ಒಂದು ಆಶ್ಚರ್ಯ ಆಗುತ್ತಲ್ಲ, ಇದೇನಿದು ನಾವು ಬಾಂಗ್ಲಾದೇಶ ವಿಮೋಚನೆ ಬಗ್ಗೆ ಟಾಪಿಕ್ ಇದೆ, ನಾನು ಯಾವ್ದೋ ಬೈಕ್ ತೋರಿಸ್ತಿದ್ದೀನಿ ಅಂತ. ಅದು ಬೈಕ್ ಯಾರ್ದು ಅಂದ್ರೆ ಮೇಲೆ ಬರ್ದಿದ್ಯಲ್ಲ, ಸ್ಯಾಮ್ ಮಾಣಿಕ್ ಶಾ ಅವ್ರದ್ದು ಬೈಕ್. ಇಲ್ಲಿ ಏನಾಯ್ತು ಅಂದ್ರೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್. ರಿಮೂವ್ ದಟ್. No, remove that. I want to see myself now. ಹಾ, ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಈ ಬೈಕಿನ ಹಿಂದೆ ಇರೋದು. ಅದಕ್ಕೆ ಫಸ್ಟ್ ಬೈಕ್ ತೋರಿಸ್ಬಿಟ್ಟೆ. ಇದು ಶ್ಯಾಮ್ ಮಾಣಿಕ್ ಶಾ ಅವರ ಬೈಕು. 1947ರಲ್ಲಿ ಸ್ಯಾಮ್ ಮಾಣಿಕ್ ಶಾ ಮತ್ತೆ ಕ್ಯಾಪ್ಟನ್ ಯಾಹ್ಯಾ ಖಾನ್ ಇಬ್ರು ಡೆಲ್ಲಿ ವಾಯುಸೇನಾ ಮುಖ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರು ಆಸ್ ಸ್ಟಾಫ್ ಆಫೀಸರ್ಸ್. ಈ ಬೈಕು, ಇದರ ಹೆಸರು ಜೇಮ್ಸ್ ಅಂತ ಹೇಳಿ. ಅವಾಗ ಇದು ಹ್ಯಾರ್ಲಿ ಡೇವಿಡ್ಸನ್ ಟೈಪ್ ಲೆವೆಲ್ ಇನ್ನ ಬೈಕು. ಸೊ ಸ್ಯಾಮ್ ಮಾಣಿಕ್ ಶಾ ವಾಸ್ ಅ ವೆರಿ ಪ್ಯಾಷನೇಟ್ ಬೈಕರ್. ಇದು ಕ್ಯಾಪ್ಟನ್ ಯಾಹ್ಯಾ ಖಾನು ಈ ಬೈಕಿನ ಮೇಲೆ ಕಣ್ಣಿಟ್ಬಿಟ್ಟು ಅವರಿಗೆ ತುಂಬಾ ಪೀಡಿಸಿದ್ರು, ನನಗೆ ಈ ಬೈಕ್ ಬೇಕು, ನನಗೆ ಈ ಬೈಕ್ ಬೇಕು ಅಂತ ಹೇಳಿ. ಸರಿ ಹೋಗ್ಲಿ ಬಿಡು, ನಾನು ಇನ್ನೊಂದು ತಗೊಳ್ತೀನಿ ಅಂತ ಹೇಳಿ 1,000 ರೂಪಾಯಿಗೆ ಈ ಬೈಕ್ ಅನ್ನ ಯಾಹ್ಯಾ ಖಾನ್ಗೆ ಮಾರ್ಬಿಟ್ರು. ಅವ್ರು ಹೇಳಿದ್ರು ತಿಂಗಳ 200 ರೂಪಾಯಿ ಕೊಡ್ತೀನಿ ಕಂತ್ನಿಗೆ ಅಂತೇಳಿ. ಒಂದು ಅರ್ಧ ಕಂತು ಪಾವತಿ ಮಾಡಿದ್ರು. ಅಷ್ಟೊತ್ತಿಗೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಗೋಯ್ತು. ಬೈಕ್ ತಗೊಂಡು ಯಾಹ್ಯಾ ಖಾನು ಪಾಕಿಸ್ತಾನ ಕೊಟ್ಟೋಗ್ಬಿಟ್ರು. ಅರ್ಧ ಇನ್ಸ್ಟಾಲ್ಮೆಂಟ್ ಇನ್ನು ಪೇ ಮಾಡಿರಲಿಲ್ಲ. 1971ರಲ್ಲಿ ಯಾಹ್ಯಾ ಖಾನ್ ಪಾಕಿಸ್ತಾನದ ಪ್ರೆಸಿಡೆಂಟ್, ಸ್ಯಾಮ್ ಮಾಣಿಕ್ ಶಾ ಭೂಸೇನೆಯ ಅಧ್ಯಕ್ಷ. ಸೊ ಆ ಬೈಕಿನ ಬದಲಾಗಿ ಅರ್ಧ ಪಾಕಿಸ್ತಾನನ ಸ್ಯಾಮ್ ಮಾಣಿಕ್ ಶಾ ಕಿತ್ಕೊಂಡ್ಬಿಟ್ರು. ನೋಡಿ ಹೆಂಗಿದೆ ಎಕ್ಸ್ಚೇಂಜ್ ಆಫರ್. ಒಂದ್ ಬೈಕ್ ಹೋಯ್ತು, ಅರ್ಧ ಪಾಕಿಸ್ತಾನ ಈ ಕಡೆ ಬಂತು. ಇಂಟ್ರೆಸ್ಟ್ ಆಗಿದೆಯಲ್ಲ? I hope Mukesh sir can follow what I said. Okay sir. ಈ ಪಾಕಿಸ್ತಾನಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಇಷ್ಟೊಂದು ಕೆಟ್ಟ ಹೆಸರಿದೆ ಅಂದ್ರೆ, ಪಾಕಿಸ್ತಾನದಲ್ಲಿ ಇರೋರು ಎಲ್ಲರೂ ಕೆಟ್ಟರನ್ನ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಒಂದು ಮುಸ್ಲಿಂ ರಾಷ್ಟ್ರನೇ ಬೇಕು ಅಂತೇಳಿ ಮುಸ್ಲಿಂ ಮೆಜಾರಿಟಿ ಇರೋ ದೇಶಗಳನ್ನೆಲ್ಲ ನಮ್ಮಿಂದ ಕಿತ್ಕೊಂಡು ಹೋದ್ರು. ಆದ್ರೆ ಎಲ್ಲ ಒಗ್ಗಟ್ಟಾಗಿದಾರ? ಇಲ್ಲ. ಈ ಪಾಕಿಸ್ತಾನಿ ಮೂಲ ಪಂಜಾಬಿ ಮುಸ್ಲಿಮ್ಸ್ ಏನಿದ್ದಾರೆ, ಅವರಿಂದಾಗಿ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಗೆಟಿಂಗ್ ಟು ಸಿ ಇನ್ ಇಂಟರ್ನ್ಯಾಷನಲ್ ಫೋರಮ್ಸ್, ಇದು ಕ್ರಿಕೆಟ್ ಆಟಗಾರರಾಗಿರ್ಲಿ ಅಥವಾ ರಾಜಕೀಯ ಒಂದು ವ್ಯಕ್ತಿಗಳಾಗಿರ್ಲಿ, ಸೈನ್ಯದ ಜನರಲ್ಗಳಾಗಿರ್ಲಿ, ಎಲ್ಲರಿಗೂ ಈ ತರ ಕೆಟ್ಟ ಹೆಸರು ಹಾಕಿರೋದು ಅಂದ್ರೆ, ಈ ಪಂಜಾಬಿ ಮುಸ್ಲಿಮ್ಸ್ ದೇ ಡೋಂಟ್ ಲೈಕ್ ಎನಿಬಡಿ ಅದರ್ ದ್ಯಾನ್ ಪಂಜಾಬೀಸ್. ಅವರಿಗೆ ಬಲೂಚನ್ ಕಂಡ್ರೆ ಆಗಲ್ಲ, ಅವರಿಗೆ ಸಿಂಧಿಗಳನ್ನ ಕಂಡ್ರೆ ಆಗಲ್ಲ, ಅವರಿಗೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಬೆಂಗಾಳಿಗಳನ್ನಂತೂ ಬಹಳ ತುಚ್ಛವಾಗಿ ನಡೆಸ್ಕೊಟ್ರು. ಅದರಿಂದ ಈ ಒಂದು ಅವರದ ಮನೋಭಾವ ಏನಿದೆ, ಬೇರೆಯವ್ರನ್ನೆಲ್ಲ ಕೀಳಾಗಿ ಕಾಣೋದು, ಅವರಿಗೆ ಮುಳುವಾಗಿ ಆ ಒಂದು ಅಹಂಕಾರನ ಅವರಿಗೆ ಸಿಕ್ಕ ಪ್ರತಿಫಲ ಏನಂದ್ರೆ ಅರ್ಧ ಪಾಕಿಸ್ತಾನ ಅವರಿಂದ ಕಿತ್ಕೊಂಡು. 1970ರಲ್ಲಿ ಅಲ್ಲಿ ಎಲೆಕ್ಷನ್ ನಡೀತು. ಜನಸಂಖ್ಯೆ ಆಧಾರದ ಮೇಲೆ ಒಟ್ಟು ಸೀಟುಗಳನ್ನ ಹಂಚಿಕೆ ಆಯಿತು. ಅದರಲ್ಲಿ ಮ್ಯಾಕ್ಸಿಮಮ್ ಸೀಟ್ ಸಿಕ್ಕಿದ್ದು ಆವಾಮಿ ಪಕ್ಷದ ಶೇಖ್ ಮುಜಿಬುರ್ ರೆಹಮಾನ್ಗೆ. ಬಟ್ ಆದ್ರೆ ಅವರು ಬಿಟ್ಕೊಡ್ಲಿಲ್ಲ. ಯಾಕಂದ್ರೆ ಇವನು ಬೆಂಗಾಳಿ, ಇವನು ಹೆಂಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಅದನ್ನ ಎಲೆಕ್ಷನ್ ರಿಸಲ್ಟ್ ಅನ್ನ ರಿಜೆಕ್ಟ್ ಮಾಡಿಬಿಟ್ಟು ಮಾರ್ಷಲ್ ಲಾ ಇಂಪ್ರೂವ್ ಮಾಡಿದ್ರು.
ಆಮೇಲೆ ಇವರು ನಾವು ಈಸ್ಟ್ ಪಾಕಿಸ್ತಾನದಲ್ಲಿ ಬೆಂಗಾಳಿಗಳು ಮೆಜಾರಿಟಿನಲ್ಲಿದ್ದೀವಿ ಅಂತ ಹೇಳಿದ್ದಕ್ಕೆ ಸರಿ ತಗೊಳ್ರಿ ನಿಮ್ಮನ್ನು ಮೈನಾರಿಟಿ ಮಾಡ್ಬಿಡ್ತೀವಿ ಅಂದ್ರೆ 3 ಲಕ್ಷ ಜನ ಬೆಂಗಾಳಿಗಳನ್ನ ಕೆಲವೇ ದಿನಗಳಲ್ಲಿ ಮುಗಿಸ್ಬಿಟ್ರು. ಈ ಒಂದು ದುರಾಚರಣೆಗೆ ಆಪರೇಷನ್ ಸರ್ಚ್ ಲೈಟ್ ಅಂತ ಒಂದು ಹೆಸರು ಕೊಟ್ಟು ಇವರನ್ನ ಮಾರ್ಚ್ 25ರಿಂದ ಏಪ್ರಿಲ್ 10ರೊಳಗೆ 3 ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು, ಲೆಕ್ಚರರ್ಗಳು, ಡಾಕ್ಟರ್ಗಳು, ಲಾಯರ್ಗಳು, ಏನು ಇಂಟೆಲಿಜೆನ್ಸಿಯಾ ಅಂತ ಒಂದು ಏನಿತ್ತು, ಆಮೇಲೆ ಮೇನ್ಲಿ ಹಿಂದೂಗಳು ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರನ್ನ ಮುಗಿಸಿಬಿಟ್ರು. ರೇಪ್ ವಾಸ್ ದಿ ಆರ್ಡರ್ ಆಫ್ ದ ಡೇ. Lakhs of women were raped and it was approved by the Maulvis and the generals. anta ಒಂದು ದುಸ್ಥಿತಿಯಲ್ಲಿ nearly millions of people started flowing out of East Pakistan into India. So ಅದರಲ್ಲಿ ತುಂಬಾ ಈಗ ಆಲ್ಮೋಸ್ಟ್ 800 ರೆಫ್ಯೂಜಿ ಕ್ಯಾಂಪ್ಸ್ಗಳನ್ನ ಇಟ್ಬಿಟ್ಟು ಅವ್ರನ್ನ ಗಂಜಿ ಸಾಕ್ತಾ ಇರೋ ಇಂಡಿಯಾಕ್ಕೆ ಇದು ತುಂಬಾ ಆರ್ಥಿಕವಾಗಿ ಮತ್ತೆ ಭೌಗೋಳಿಕವಾಗಿ ಬಹಳ ತೊಂದರೆ ಕೊಡಕ್ ಶುರುವಾಯಿತು. ಇಂಟರ್ನ್ಯಾಷನಲ್ ಫೋರಂನಲ್ಲೆಲ್ಲ ಇದನ್ನ ಪ್ರಾಜೆಕ್ಟ್ ಮಾಡಿದ್ರು ಅಂದಿನ ಪ್ರಧಾನಿ. ಏಪ್ರಿಲ್ನಲ್ಲಿ ಇದು ತಾರಕಕ್ಕೆ ಏರ್ಬಿಡ್ತು. ಏಪ್ರಿಲ್ನಲ್ಲಿ ಅವರು ಅಂದಿನ ಪ್ರಧಾನಿ ಮಿಸಸ್ ಗಾಂಧಿ ಅವರು ಸ್ಯಾಮ್ ಮಾಣಿಕ್ ಶಾ ಅವ್ರನ್ನ ಕರೆದು, ನೀವು ಕೂಡಲೇ ಸೈನ್ಯ ತಗೊಂಡು ಹೋಗ್ಬಿಡ್ಬೇಕು, ನಮಗೆ ಆಗಲ್ಲ ಇದು ಈ ತರದ್ದು ಒಂದು ಇನ್ಫ್ಲಕ್ಸ್ ಆಫ್ ದಿ ರೆಫ್ಯೂಜೀಸ್ ಅಂತ ಹೇಳಿದ್ರು. ಬಟ್ ಅದಕ್ಕೆ ಸ್ಯಾಮ್ ಮಾಣಿಕ್ ಶಾ ಡಿಡ್ ನಾಟ್ ಅಗ್ರಿ ಇಮಿಡಿಯೇಟ್ಲಿ. He said monsoon is approaching and we have to have preparation. ಆಮೇಲೆ ಇದು ಪ್ರಿಪರೇಷನ್ ನಾಟ್ ಓನ್ಲಿ ಫಾರ್ ದಿ ಆರ್ಮಿ, ಮುಕ್ತಿ ವಾಹಿನಿ ಅಂತೇಳಿ ಅಲ್ಲಿ ರೆಬೆಲ್ಸ್ ಏನಿದ್ರು ಬೆಂಗಾಲಿಗಳು, ಅವರನ್ನು ಟ್ರೈನ್ ಮಾಡಬೇಕಾಗಿತ್ತು. ದೇ ವರ್ ಆಲ್ ರೆಬಿಲಿಯನ್ಸ್ ಬಟ್ ದೇ ವರ್ ನಾಟ್ ವೆಲ್ ಟ್ರೈನ್ಡ್ ಟು ಫೈಟ್ ಮರ್ಡರಸ್ ಆರ್ಮಿ ಲೈಕ್ ಬಾಂಗ್ಲಾದೇಶ್. ಸೊ ಏಪ್ರಿಲ್ ನಲ್ಲಿ ಫಸ್ಟ್ ಆಕ್ಷನ್ ಇಂಡಿಯಾ ಏನು ಮಾಡಿತ್ತು ಅಂದ್ರೆ, they stopped the aerial movement between West Pakistan and East Pakistan. The distance was about 1600 kilometers. So ಈಗ ಏನ್ ಮಾಡ್ಬೇಕು ಅಂದ್ರೆ ಪಾಕಿಸ್ತಾನದವರು, ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ದ ಡೈರೆಕ್ಟ್ ರೂಟ್, ದೇ ಹ್ಯಾವ್ ಟು ಕಮ್ ವಯಾ ಶ್ರೀಲಂಕಾ. ಪಾಕಿಸ್ತಾನ್ ಕೊಲಂಬೋ ಲ್ಯಾಂಡ್ ಮಾಡಿಬಿಟ್ಟು ಅಲ್ಲಿ ರಿಫ್ಯೂಲ್ ಮಾಡಿಬಿಟ್ಟು ದೆನ್ ದೇ ವುಡ್ ರೀಚ್ ಈಸ್ಟ್ ಪಾಕಿಸ್ತಾನ್. ಸೊ ಆಲ್ಮೋಸ್ಟ್ 3000 ಕಿಲೋಮೀಟರ್. ಸೊ ಇಟ್ ಡಬಲ್ಡ್ ದೇರ್ ಏರಿಯಲ್ ಎಫರ್ಟ್. ಸೊ ನಾನು ಬೇಸಿಕಲಿ ಏರ್ಫೋರ್ಸ್ ಎಲಿಮೆಂಟ್ ಏನ್ ಮಾಡಿದ್ರು ಅಂತೇಳಿ ಅದನ್ನ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ನಾವೇನ್ ಮಾಡಿದ್ರು, ಗಣಪತಿ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಇಲ್ಲೂ ಗಣಪತಿಯಿಂದನೇ ಪ್ರಾರಂಭ ಆಯ್ತು. ಯಾರು ಇವರು ಗಣಪತಿ ಅಂದ್ರೆ, ಗಣಪತಿ ದೇವರಲ್ಲ, ಫ್ಲೈಟ್ ಲೆಫ್ಟಿನೆಂಟ್ ಗಣಪತಿ ಅಂತ ನಮ್ಮ ಕೊಡಗಿನ ಒಬ್ಬ ಫೈಟರ್ ಪೈಲಟ್. ಇನ್ನು ಅಧಿಕೃತವಾಗಿ 3rd ಡಿಸೆಂಬರ್ ವಾರ್ ಶುರು ಆಗಿರಲಿಲ್ಲ. ಆನ್ 22nd ನವೆಂಬರ್ ಫ್ಲೈಟ್ ಲೆಫ್ಟಿನೆಂಟ್ ಗಣಪತಿ ಶಾಟ್ ಡೌನ್ ದ ಫಸ್ಟ್ ಸೇಬರ್ ಜೆಟ್ ಆಫ್ ಪಾಕಿಸ್ತಾನ್. ಸೊ ಅದ್ರ ಕತೆ ಸ್ವಲ್ಪ ಹೇಳ್ತೀನಿ, ಇನ್ನೊಂದು 2-3 ನಿಮಿಷ ಕೇಳಿ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬೊಯ್ರಾ ಅಂತೇಳಿ ಒಂದು ಜಾಗ ಇದೆ, ಅಲ್ಲಿ ಮಿತ್ರವಾಹಿನಿ ಯಾರು ಅಂದ್ರೆ, ಮುಕ್ತಿ ವಾಹಿನಿ ಎಲ್ಲ ಕೇಳಿದೀವಿ. ಈ ಮಿತ್ರವಾಹಿನಿ ಎಲ್ಲಿಂದ ಬಂತು ಅಂದ್ರೆ, when Indian armed forces joined hands with Mukti Wahini, it was combinedly called Mitro Wahini. So the formation happened on November 21st, 1971. ಈ ಒಂದು ಸುದ್ದಿ ಕೇಳಿದ ಕೂಡಲೇ ಈಸ್ಟ್ ಪಾಕಿಸ್ತಾನದಲ್ಲಿ ಪಾಕಿ ಸೈನ್ಯಕ್ಕೆ ನಡುಕ ಶುರುವಾಯಿತು. ಈಗ ಏನಾದ್ರೂ ಮಾಡಿ ಮುಕ್ತಿ ವಾಹಿನಿ, ಮಿತ್ರೋ ವಾಹಿನಿಗಳ ಮೇಲೆ ಅವ್ರನ್ನ ಎಂಟ್ರಿ ಮಾಡಿದಾಗೆ ತಡಿಬೇಕು ಅಂತೇಳಿ they started rolling out the tanks. ಅದು ಬೊಯ್ರಾ ಅನ್ನೋ ಪ್ರದೇಶದಲ್ಲಿ ಅಸೆಂಬ್ಲಿ ಆಗ್ತಾ ಇತ್ತು. ಭಾರತೀಯ ಸೇನೆಯಿಂದ ತರಬೇತಿ ಪಡೆದಂತ ಮುಕ್ತಿ ವಾಹಿನಿ ಪ್ಲಸ್ ಭಾರತೀಯ ಸೇನೆಯ ಟ್ಯಾಂಕ್ಗಳು, ಇನ್ಫೆಂಟ್ರಿ ಎಲ್ಲ. ಆಮೇಲೆ ಇನ್ನೊಂದು ಮಧ್ಯ ಏನಾಯ್ತು ಅಂದ್ರೆ, ಬಾಂಗ್ಲಾದೇಶಿ pilots who were in West Pakistan and East Pakistan,
and Bangladeshi technicians, airmen, they started deserting the army and running away. They deserted Pakistani Air Force and started running away, and Indian armed forces started collecting them and put them in a place called Dimapur in Nagaland. Nagaland ಅಲ್ಲಿ ಒಂದು ಏರ್ಪೋರ್ಟ್ ಇದೆ ದಿಮಾಪುರ್ ಅಂತ, ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಕ್ಕೆ ಶುರು ಮಾಡಿದ್ರು. They collected some aeroplanes. Maharaja of Jodhpur presented some 2 aeroplanes to them. So ಅವ್ರದ್ದು ಸೆಪರೇಟ್ ಆಗಿ ಏರ್ಫೋರ್ಸ್ ಕಡೆಯಿಂದನೂ ಟ್ರೈನಿಂಗ್ ಶುರು ಆಯ್ತು ದಿಮಾಪುರದಲ್ಲಿ. So that was called Kilo Flight. So Kilo Flight basically they were innovating in modifying this aeroplane for bombing, for transport of material, men. So now the force were Mukti Wahini, Indian Armed Forces, and Kilo Flight along with Indian Air Force. Indian Air Force had 10 squadrons all over, mainly ಕಲೈಕುಂಡ ಅಂತ, ಇದು IIT ಖರಗ್ಪುರ್ ಕೇಳಿದಿರಲ್ಲ, ಅದ್ರ ಪಕ್ಕಕ್ಕಿದೆ ಕಲೈಕುಂಡ ಅಂತ, ಬಹಳ ದೊಡ್ಡ ವಾಯುಸೇನೆಯ ಒಂದು ವಾಯುನೆಲೆ. ಅಲ್ಲಿ ಈಗಲೂ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಫೈಟರ್ ಟ್ರೈನಿಂಗ್ ನಡೆಯುತ್ತೆ. ಸೊ ಅಲ್ಲಿ ಇದ್ರು ಇವ್ರದ್ದು ಸ್ಕ್ವಾಡ್ರನ್ ಫ್ಲೈಟ್ ಲೆಫ್ಟಿನೆಂಟ್ ಗಣಪತಿ ಅವ್ರದ್ದು. ಈಗ ಬೋಯ್ರಾ ಮೇಲೆ ಅಟ್ಯಾಕ್, ದಿಸ್ ಬ್ಯಾಟಲ್ ಆಫ್ ಬೋಯ್ರಾ ಅಂತ ಇದು ರೆಕಾರ್ಡ್ ಆಗಿರೋದು. ಬ್ಯಾಟಲ್ ಓವರ್ ಬೈರಾ ಆಕ್ಚುಲಿ, ಸಿನ್ಸ್ ಇಟ್ ವಾಸ್ ಎ ಏರಿಯಲ್ ಅಟ್ಯಾಕ್. ಇದರಲ್ಲಿ 22 November ಅರ್ಲಿ ಇನ್ ದ ಮಾರ್ನಿಂಗ್ ರೇಡಾರ್ ನಲ್ಲಿ, ಕಲ್ಕಟಾ ಬೇಸ್ಡ್ ರೇಡಾರ್ ನಲ್ಲಿ ಗೊತ್ತಾಗ್ಬಿಡುತ್ತೆ, ದೇ ಆರ್ ಎಂಟರಿಂಗ್ ಇನ್ ಟು ಇಂಡಿಯನ್ ಏರ್ ಸ್ಪೇಸ್ up to Boira and carrying out dive attack and going back. Though it was just 4 minutes entry into Indian airspace, but it's a violation. So again second wave happened at 10 o'clock. ಬೆಳಿಗ್ಗೆ ಒಂದು 8 ಗಂಟೆಗೆ ಆಗಿತ್ತು, ಇನ್ನು 10 ಗಂಟೆಗೆ ಆಗಿತ್ತು. ಸೊ ಇಲ್ಲಿಂದ ಅವಾಗ ಕಲ್ಕಟಾ ವಾಸ್ ಕ್ಲೋಸ್ಡ್ ಫಾರ್ ಸಿವಿಲ್ ಫ್ಲೈಟ್ಸ್, and Indian Air Force has established what we call ORP, ಆಪರೇಷನಲ್ ರೆಡಿನೆಸ್ ಪ್ಲಾಟ್ಫಾರ್ಮ್. ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪೈಲಟ್ಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ವಿತಿನ್ 2 minutes ಯು ಶುಡ್ ಟೇಕ್ ಆಫ್. ಸೊ ಅವ್ರು ಏನ್ ಮಾಡ್ತಾರೆ, ಏರೋಪ್ಲೇನ್ ಒಳಗಡೆನೆ ಕುತ್ಕೊಂಡು ದೇ ಸ್ಟ್ರಾಪ್ ಅಪ್ ಅಂಡ್ ಬ್ಯಾಟರಿ ಇಸ್ ಕನೆಕ್ಟೆಡ್ ಫಾರ್ ದಿ ಸ್ಟಾರ್ಟ್ಅಪ್, ಅಂಡ್ ದ ಮೊಮೆಂಟ್ ದೇ ಹಿಯರ್ ಸ್ಕ್ರಾಂಬಲ್ ಸ್ಕ್ರಾಂಬಲ್ ಸ್ಕ್ರಾಂಬಲ್, ದೇ ವಿಲ್ ಸ್ಟಾರ್ಟ್ ದ ಎಂಜಿನ್ಸ್, ಟೇಕ್ ಆಫ್, ರೀಚ್ 2000 feet within 2 minutes. It is called 2-minute standby. So each 2-minute standby ಅಲ್ಲಿ ಗಣಪತಿ ಅಂಡ್ 4 of his friends, ಒಬ್ಬ ಗಣಪತಿ ಲಾಜರಸ್ ಒಂದು ಸೆಕ್ಷನ್, ಇನ್ನೊಂದು ಸೆಕ್ಷನ್ ಅಲ್ಲಿ ಇನ್ನಿಬ್ರು ಪೈಲಟ್, ಒಟ್ಟು 4 ಏರ್ಕ್ರಾಫ್ಟ್ಗಳು ರೆಡಿ ಆಗಿರ್ತವೆ. ಈಗ 2 ಸರಿ ಇದು ವಯಲೇಷನ್ ಮಾಡ್ಬಿಟ್ರು ಅಂತ ಹೇಳಿ ಇನ್ನೂ ಅಲರ್ಟ್ ಆಗಿ ಕುತ್ಕೊಂಡಿರ್ತಾರೆ, ಇನ್ನೊಂದ್ಸರಿ ಬರ್ಲೇಬಹುದು, ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ಅವ್ರಿಗೆ ಒಂಥರ ಧೈರ್ಯ, ಮೊಂಡೆ ಧೈರ್ಯ ಬಂದ್ಬಿಡುತ್ತೆ, ನಮಗೇನು ಏರ್ಫೋರ್ಸ್ ಬರೋ ಅಷ್ಟೊತ್ತಿಗೆ ನಾವು ವಾಪಸ್ ಒಳಗಡೆ ಬಂದ್ಬಿಡ್ತೀವಿ ಅಂತ ಹೇಳಿ. ಬಟ್ ಮಧ್ಯಾಹ್ನ ಯಾವಾಗ ಅಲ್ಲಿ ಢಾಕಾ ಹತ್ರ ಒಂದು ಏರ್ ಬೇಸ್ ಇದೆ, ಅಲ್ಲಿಂದ ಟೇಕ್ ಆಫ್ ಆದ ಕೂಡಲೇ ಇದು ರೇಡಾರ್ ಅಲ್ಲಿ ಕಂಡುಬಿಡ್ತು. ರೇಡಾರ್ ಅಲ್ಲಿ ಅವತ್ತು ಡ್ಯೂಟಿನಲ್ಲಿ ಇದ್ದರು ಫ್ಲೈಯಿಂಗ್ ಆಫೀಸರ್ ಬಾಗ್ಚಿ ಅಂತೇಳಿ. ಬಾಗ್ಚಿ ಅವರು ಅಬ್ಸರ್ವ್ ಮಾಡಿದ ಕೂಡಲೇ ಅವ್ರು ಹೇಳ್ಬಿಡ್ತಾರೆ ಸ್ಕ್ರಾಂಬಲ್ ಮಾಡಿ ಅಂತ. ಸೊ ಅಟ್ 2 o'clock 2:41 exactly 2:41 ಅಲ್ಲಿ they say scramble 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 ಅಂತ ಕೂಡಲೇ ಠಾಕ್ 4 ಏರೋಪ್ಲೇನು, they go inside, within 8 minutes they reach that place, and ಬಾಗ್ಚಿ ಅವರು ಅವರ ಫೈಟರ್ ಏರೋಪ್ಲೇನ್ಗಳನ್ನ ಪಾಕಿಸ್ತಾನಿ ಸೇಬರ್ ಜೆಟ್, ಕೆಲವು ಸರಿ ನಾವು ಸಾಬರ್ ಜೆಟ್ ಅಂತಾನೂ ಕರೀತಾ ಇದ್ವಿ, ಸೇಬರ್ ಜೆಟ್ F-86, ಅದ್ರ ಹಿಂದ್ಗಡೆ ಅವ್ರಿಗೆ ಗೊತ್ತಾಗ್ದಂಗೆ ಪೊಸಿಷನ್ ಮಾಡ್ಬಿಡ್ತಾರೆ. ಈ ನ್ಯಾಟ್ ಏರ್ಕ್ರಾಫ್ಟ್ ಇದು ವಿಶೇಷತೆ ಏನು ಅಂದ್ರೆ ಬಹಳ ಚಿಕ್ಕ ಏರೋಪ್ಲೇನ್, ಅದು ಬಹಳ ಚಿಕ್ಕ ಏರೋಪ್ಲೇನು, ರೇಡಾರ್ ಅಲ್ಲಂತೂ ಕಾಣಿಸೋದೇ ಇಲ್ಲ. ಆಮೇಲೆ ವಿಜುವಲಿ ನೋಡ್ಬೇಕು ಅಂದ್ರೆ ಅದು ಒಂಥರ ಮರ್ಜ್ ಆಗ್ಬಿಟ್ಟಿರುತ್ತೆ ಸ್ಕೈನಲ್ಲಿ, ಆ ಸ್ಕೈ ಕಲರ್ ಪೇಂಟ್ ಮಾಡಿರೋದ್ರಿಂದ ಮರ್ಜ್ ಆಗ್ಬಿಟ್ಟಿರುತ್ತೆ. ಬಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಮನೂವ್ರಬಿಲಿಟಿ. ಒಂಥರ ಚಿರತೆ ಇದ್ದಾಗೆ ಅದು ಅಷ್ಟು ಚುರುಕಾಗಿರ್ತದೆ. ವಿತಿನ್ ಎ ಮಿನಿಟ್ ಇಟ್ ವುಡ್ ಕ್ಲೈಂಬ್ 20,000 feet. ಆ ಒಂದು ಮನೂವ್ರಬಿಲಿಟಿ ಇರ್ಬೇಕಾದ್ರೆ, ಆಮೇಲೆ ಆ ಟೈಮಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ 50 years ಬ್ಯಾಕ್, ದಿ ಕೈಂಡ್ ಆಫ್ ಟೆಕ್ನಾಲಜಿ ಈಸ್
ನಾಟ್ ವೆರಿ ಅಡ್ವಾನ್ಸ್ಡ್. ಸೊ ಹಾಗಾಗಿ ಅದೊಂದು ಮೈನ್ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ದಿ ಮ್ಯಾನ್ ಅಂಡ್ ದಿ ಮಷಿನ್. ಸೊ ಅದರಲ್ಲಿ ದೇ ಯೂಸ್ ಟು ಲೋಡ್ ದಿ bullets, the big bullets which can fire 120 per seconds. ಸೊ ಇವರು ಒಂದೇ ಸರಿ ಎರಡು ಸೇಬರ್ಗಳ ಮೇಲೆ ದಾಳಿ ಮಾಡಿಬಿಟ್ಟು ಒಟ್ಟು 3 ಸೇಬರ್ಗಳನ್ನು ಹೊಡೆದಾಕ್ಬಿಡ್ತಾರೆ. ಇಬ್ಬರು ಪಾಕಿಸ್ತಾನಿ ಪೈಲಟ್ಗಳು ದೇ ಎಜೆಕ್ಟ್, their aircrafts were destroyed. The third aircraft is damaged, will go and land, but it can never be repaired. So ಈ ಏರ್ಕ್ರಾಫ್ಟ್ ಪೈಲಟ್, ಪಾಕಿಸ್ತಾನಿ ಏರ್ಕ್ರಾಫ್ಟ್ ಪೈಲಟ್ ವಾಸ್ ಕಾಲ್ಡ್ ಪರ್ವೇಜ್ ಖುರೇಶಿ. ಮುಂದೆ ಅವರು ಪಾಕಿಸ್ತಾನಿ ಏರ್ಫೋರ್ಸಿನ ಮುಖ್ಯಾಧ್ಯಕ್ಷರಾಗ್ತಾರೆ, ಚೀಫ್ ಆಫ್ ಏರ್ ಸ್ಟಾಫ್. ಅವಾಗ ಈ ಗಣಪತಿ ಅವರು ಒಂದು ಟೆಲಿಗ್ರಾಮ್ ಕಳಿಸ್ತಾರೆ, ಕಂಗ್ರ್ಯಾಚುಲೇಟಿಂಗ್ ಹಿಮ್ ಫಾರ್ ಹಿಸ್. ಸೊ ಇವರು ಪರ್ವೇಜ್ ಖುರೇಶಿ ಕೇಳ್ತಾರೆ, ಹ್ಯಾವ್ ವಿ ಮೆಟ್ ಬಿಫೋರ್? ಹೇಳ್ತಾರೆ, ಯಾ ವಿ ಮೆಟ್ ಇನ್ ದ ಸ್ಕೈ, ಐ ವಾಸ್ ಓನ್ ಹೂ ಶಾಟ್ ಯು ಡೌನ್ ಅಂತ ಹೇಳಿ ಅವರಿಗೆ ವಾಪಸ್ ರಿಪ್ಲೈ ಕೊಡ್ತೀವಿ. ಸೊ ದಿಸ್ ಈಸ್ ಹೌ ದ ಫಸ್ಟ್ ಕಿಲ್ of 1971 happened, and which paralyzed half of the Pakistani Air Force. ಸೊ ಮುಂದೆ ಇನ್ನು ಹೇಳ್ತೀನಿ ಅವಕಾಶ ಸಿಕ್ಕಾಗ ಏನಾಯ್ತು ಅಂತೇಳಿ. ನೆಕ್ಸ್ಟ್ ಆಕ್ಷನ್ ವಿಲ್ ಬಿ ಇನ್ ದಿ ವೆಸ್ಟರ್ನ್ ಫ್ರಂಟ್. ಥ್ಯಾಂಕ್ ಯು. ಧನ್ಯವಾದ ಸರ್. ಬಹಳ ರೋಚಕವಾದ ಘಟನೆಯನ್ನ ಮೊದಲನೇದಾಗಿ ಹೇಗೆ ನಾವು ಪಾಕಿಸ್ತಾನಿಯರನ್ನ ಆಕ್ರಮಣ ಮಾಡ್ಕೊಂಡ್ವಿ, ಅದು ಒಂದು ಏರ್ ಫೀಲ್ಡ್ ನಲ್ಲಿ ಅಂತ ಬಹಳ ರೋಚಕವಾಗಿ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಇಲ್ಲಿರುವ ಎಲ್ಲ ಸಭಿಕರ ಪರವಾಗಿ ಹಾಗೂ ಯುವ ಬ್ರಿಗೇಡ್ ನ ಪರವಾಗಿ ನಾನು ಅತ್ಯಂತ ಗೌರವದ ವಂದನೆಯನ್ನ ಸಲ್ಲಿಸ್ತೀನಿ ಸರ್. ನಮಸ್ಕಾರ ಸರ್. ಒಂದ್ ರಿಕ್ವೆಸ್ಟ್ ಸರ್, ತಾವು ಕಾರ್ಯಕ್ರಮ ಪೂರ್ತಿ ಇರೋದು ನಮಗೆ ಸಂತೋಷ, ತಾವು ದಯವಿಟ್ಟು ಇರಿ ಅಂತ ವಿನಂತಿಸ್ಕೋತೀವಿ. ಬಟ್ ಇಫ್ ಯು ವಾಂಟ್ ಟು ಲೀವ್ ಇನ್ ಮಿಡಲ್, ನಿಮ್ಮನ್ನ ಹೋಸ್ಟ್ ಮಾಡ್ಲಾಗಿದೆ, ದಯವಿಟ್ಟು ಅದನ್ನ ಒಂಚೂರು ಚೇಂಜ್ ಮಾಡ್ಬೇಕಿತ್ತು. ಹೋಸ್ಟ್ ಮಾಡಿದ್ದಾರೆ ಸರ್, ನೀವು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂದಿದ್ದಕ್ಕೆ ಹೋಸ್ಟ್ ಆಪ್ಷನ್ ನಿಮಗೆ ಬಂದಿದೆ. ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್.